ಹೊಸ ಸಂವತ್ಸರಕ್ಕೆ ಹೊಸ ಪಂಚಾಂಗ ಪಠನೆ ಮಾಡ್ತಾರೆ ಕೇಳಿಸ್ಕೊಳ್ಳೋಣ. ನಮಃ ಗುರುಚರಣಾರವಿಂದಾಭ್ಯಾಂ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಶೃಣ್ವನ್ನೋತಿಭಿಸ್ಸೇದಸಾದರಂ ಶ್ರೀಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿದ್ರ್ಯವತೋ ಚೋದಯಿತ್ರಿ ಸೋನೃತಾನಾಂ ಚೇತಂ ತೇ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ ವಾಗ್ದೇವ್ಯೈ ನಮಃ. ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತಚಂದ್ರಮವಾಗ್ರಿಪೋತ ಲಕ್ಷ್ಮೀ ನೃಸಿಂಹಮದೇಹಿ ಕರಾವಲಂಬಂ. ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮೋ ಪರೇಭ್ಯ ಪರಪಾದುಕಾಭ್ಯಃ ಆಚಾರ್ಯ ಸಿದ್ದೇಶ್ವರ ಪಾದುಕಾಭ್ಯೋ ನಮೋಸ್ತು ಲಕ್ಷ್ಮೀ ಪರಿಪಾದುಕಾಭ್ಯಃ. ಶ್ರೀ ಗುರು ಪರಮಗುರು ಪರಮೇಷ್ಠಿ ಗುರು ಸದ್ಗುರು ಗುರು ಪಾದುಕಾಭ್ಯೋ ನಮಃ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಪ್ರಾರಂಭಕಾಲ ಸುಮುಹೂರ್ತಮಸ್ತ್ಯುತ್ತಮ ಗೃಹ್ಣಂತು ಸುಮುಹೂರ್ತೋ ಅಸ್ತೋ ವಾಗೀಶಾದ್ಯಾ ಸುಮನಃ ಸರ್ವಾರ್ಥಾನಾಂ ಉಪಕ್ರಮೇ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಅಚಿಂತ್ಯಾವಿತ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಕರದ್ವಯೇನ ಕಮಲೇ ಧಾರಯಂತೀಂ ಸ್ವಲೀಲಯಾ ಹಾರಮೂಪರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ನಮಾಮ್ಯಹಂ. ಶರದಿಂದು ವಿಕಾಸಮಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸತ್ಯಾದ್ರಿರಾಮಂ ಸರಸೀರ್ವಾಕ್ಷಂ ನಾಸಾಮಣಿಂ ರಾಜಿತ ಶಂಖಚಕ್ರಂ ಧನುರ್ಧರಂ ಸಾಯುಧ ದಿವ್ಯಹಸ್ತಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಯಸ್ಯಾಸ್ತ್ರ ವಿಜ್ಞಾನಮಯೀಂ ತೃತೀಯಾಂ ಧತ್ತೇರ್ದೃಶಂ ದರ್ಶಿತ ನೀಲಕಂಠಃ ಲೋಕೆ ಸಮಸ್ತಾಸ್ತಿಕ ವಂದ್ಯಮೂರ್ತಿ ಜಿಯಾದ್ ಗುರು ಶಂಕರ ಭಾರತೀಂದ್ರಃ. ಹಂಸೈವ ಬುಧೈಃ ಸರ್ವೈಃ ರಸ ಏವಾತ್ರ ದುಗ್ಧವತ್ ಕೃಪಯಾ ಸಂಗ್ರಹೀತವ್ಯ ಇತಿ ಸಂಪ್ರಾರ್ಥಯಾಮಹೇ. ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ. ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ವರ್ಷಾದಾ ಉಪಶರಸ್ತ್ರಿನ ಸುಪತಿಂ ಚೋತ್ಥಾಯ ಚಂದ್ರಸ್ವರೆ ವೃತ್ತಾಶೀರನುಗೃಹ್ಯ ನಿಂಬಕದಳಂ ಪ್ರಾಶ್ಚಾಜ್ಯ ಪಾತ್ರೆ ಸ್ಥಿತಂ ವಕ್ತ್ರಂ ವೀಕ್ಷ್ಯ ಚ ದರ್ಪಣೇನ ಚ ತಥಾ ಸನ್ಮಿತ್ರವಗ್ರೈಃ ಸಮಂ ದೈವಜ್ಞಸ್ವಸವಾಂ ಪ್ರವಿಶ್ಯ ಸುಜನಾನ್ವಾರ್ಷಂ ಫಲಂ ಶ್ರಾವಯೇತ್. ಅಸ್ಯ ಸಂವತ್ಸರಸ್ಯ ಬ್ರಹ್ಮಣಃ ಕಲ್ಪಾದಿಗತಾಬ್ದಾಃ ಜಗತ್ಸೃಷ್ಟ್ಯಾದಿಗತಸೌರಾಬ್ದಾಃ ಸ್ವಾಯಂಭುವನುಗತಾಬ್ದಾಃ. ತಥಾಸ್ಮಿನ್ ದೇಶೇ ಲೋಕೆ ವ್ಯವಹಾರಾರ್ಥಂ ಚಾಂದ್ರಸೌರಮಾನಾವೋಧ್ಯಾಗ್ರಂ ಚಂದ್ರಮಾನೇನ ಚೈತ್ರ ಶುಕ್ಲ ಪ್ರಥಮಾ ರವಿವಾರ ಸಮಾರಭ್ಯ ಶ್ರೀ ವಿಶ್ವಾವಸುನಾಮ ಸಂವತ್ಸರಃ ಸೌರಮಾನೇನ ಚೈತ್ರ ಕೃಷ್ಣ ದ್ವಿತೀಯಾಯಾಂ ಇಂದುವಾಸರಮಾರಭ್ಯ ಶ್ರೀ ವಿಶ್ವಾವಸುನಾಮ ಸಂವತ್ಸರಃ ಪಾರಸ್ಪತ್ಯಮಾನೇನ ಕಾಳಯುಕ್ತೀನಾಮ ಸಂವತ್ಸರಃ ಸರ್ವತ್ರ ಗುರುದೇವಶಾತ್ ಮಾರ್ಗಶೀರ್ಷಾಬ್ದಃ ಸಂವತ್ಸರಃ. ಈ ನಮ್ಮ ಭರತಖಂಡದಲ್ಲಿ ಚಾಂದ್ರ ಸೌರಮಾನಗಳೆರಡೂ ಕೂಡ ಬಳಕೆಯಲ್ಲಿದೆ. ಚಾಂದ್ರಮಾನ ರೀತಿಯಲ್ಲಿ ಚೈತ್ರ ಶುದ್ಧ ಪ್ರಥಮ ರವಿವಾರ ಮೊದಲು ಅಂದರೆ ಇವತ್ತು. ಸೌರಮಾನ ರೀತಿ ಚೈತ್ರ ಕೃಷ್ಣ ದ್ವಿತೀಯ ಸೋಮವಾರ ಮೊದಲು ಶ್ರೀ ವಿಶ್ವಾವಸುನಾಮ ಸಂವತ್ಸರವು. ಪಾರಸ್ಪತ್ಯಮಾನ ರೀತಿ ವಿಂಧ್ಯೋತ್ತರ ದೇಶಕ್ಕೆ ಕಾಳಯುಕ್ತಿ ನಾಮ ಸಂವತ್ಸರವು. ಗುರುದಯ ವಶದಿಂದ ಎಲ್ಲ ಕಡೆಯಲ್ಲೂ ಕೂಡ ಮಾರ್ಗಶಿರ ನಾಮ ಸಂವತ್ಸರವು. ಸಂವತ್ಸರ ಫಲಂ ವಿಶ್ವಾವಸೌ ವಿವಿಧ ಸಸ್ಯ ಯುತಾಧರಿತ್ರೀ ನಾನಾವಿಧ ಪ್ರಚುರತೋ ಯದ ಮೇಘಸಂಘೈಃ ನಾನಾವಿಧ ಕರ್ತೃವರ್ಷೇಣ ವಿಶುಬ್ಧನಾದೈಃ ವಾದ್ಯಂಗವಂಗಮಗಧಾನಿ ಅಥ ಅಚ್ಚಶೋಚರೈಃ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ. ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ. ಯಜ್ಞಯಾಗಾದಿ ಸತ್ಕರ್ಮಗಳು ನಡೆಯುತ್ತದೆ. ಅಂಗದೇಶ ಮಗಧ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗಿರುತ್ತಾರೆ. ಕಾಳಿಯುಕ್ತ ನಾಮ ಸಂವತ್ಸರದ ಫಲ. ಕಾಳಯುಕ್ತಿ ಸಂವತ್ಸರದಲ್ಲಿ ರಾಜರುಗಳು ಶತ್ರುಭಯವಿಲ್ಲದವರಾಗಿರುತ್ತಾರೆ. ಬ್ರಾಹ್ಮಣರು ಯಜ್ಞಯಾಗಾದಿಗಳ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ.
ಕೆಲವು ಕಡೆಗಳಲ್ಲಿ ಕಳ್ಳರ ಭೀತಿ ಉಂಟಾಗುತ್ತದೆ. ಮಾರ್ಗಶಿರನಾಮ ಸಂವತ್ಸರದಲ್ಲಿ ಮಿಡತೆ, ಪಕ್ಷಿಗಳು, ಇಲಿ, ಮೃಗಗಳು ಇವುಗಳಿಂದ ಬೆಳೆಗಳು ನಾಶ ಮಾಡಿಕೊಳ್ಳುತ್ತದೆ. ಮಳೆ ಕಡಿಮೆ, ರೋಗಾದಿ ಉಪದ್ರವಗಳು ಹೆಚ್ಚು. ಲೋಕದಲ್ಲಿ ಜನರೆಲ್ಲರೂ ಕೂಡ ಕಲಹಾಸಕ್ತರಾಗಿರುತ್ತಾರೆ. ರಾಜಾದಯ ನವನಾಯಕರು ಮತ್ತು ಫಲ ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ಅನ್ಯೋನ್ಯ ವೈರಂ ಚಿದಿಪಾಲಕಾನಾಂ ನಾತ್ಯುಂಬು ವಚ್ಚಂತಿ ಮಹಾಮಲಾಕಾಚಶ್ಚ ಉಪಾದ್ಭಯಂ ಶತ್ರುದಾಶ್ಚ ದಾರ್ವೇ ಲೋಕೆ ಅಗ್ನಿಬಾಧಾಬ್ಧಪತೋ ತದಂಗೆ. ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶತ್ರುಗಳಿಂದಲೂ ಪೀಡೆ ಅಗ್ನಿಬಾಧೆ ಉಂಟಾಗುತ್ತದೆ. ರಾಜಾದಯ ನವನಾಯಕರು ಮತ್ತು ಫಲ ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ರಾಜ ರವಿ, ಸಸ್ಯಾಧಿಪ ಗುರು, ಮೇಘಾಧಿಪ ರವಿ, ಮಂತ್ರಿ ಚಂದ್ರ, ಧಾನ್ಯಾಧಿಪ ಕುಜ, ರಸಾಧಿಪ ಶನಿ, ಸೇನಾಧಿಪ ರವಿ, ಅರ್ಘಾಧಿಪ ರವಿ, ನೀರಸಾಧಿಪ ಬುಧ, ಪಶುನಾಯಕ ಯಮ. ಚಂದ್ರಸ್ಯ ಮಂತ್ರಿತ್ವ ಫಲಂ. ಚಂದ್ರನು ಮಂತ್ರಿಯಾಗಿರಲಾಗಿ ಒಳ್ಳೆ ಮಳೆಯಾಗುತ್ತದೆ. ಸಸ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿರುತ್ತಾರೆ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಹೆಚ್ಚಾಗಿ ಚೆನ್ನಾಗಿ ಫಲಿಸುತ್ತದೆ. ಗುರು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು. ಆದರೆ ಕೊಂಕಣ ಮತ್ತು ಮಗಧ ದೇಶದಲ್ಲಿ ಸಸ್ಯಗಳು ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕುಜನು ಧಾನ್ಯಾಧಿಪತಿಯಾಗಿರಲಾಗಿ ಪುಷ್ಟಿ ಧಾನ್ಯಗಳು, ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ. ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳು ಬೆಲೆ ಹೆಚ್ಚು. ಪ್ರಜೆಗಳಿಗೆ ಹಸಿವಿನ ಬಾಧೆ, ರಾಜರಿಗೆ ಪರಸ್ಪರ ಕ್ರೋಧ. ಸೂರ್ಯನು ಮೇಘಾಧಿಪತಿಯಾಗಿರಲು ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸಪದಾರ್ಥಗಳು ಕ್ಷೀಣಿಸುತ್ತದೆ, ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ ಮತ್ತು ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗಿರುತ್ತದೆ. ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತದೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತವೆ, ಪಶುಗಳಿಗೆ ಪೀಡೆ ಹೆಚ್ಚು. ಉಪನಾಯಕರು ಅಜ್ಞಾಧಿಪತ ರವಿ, ಅಜ್ಞಾಧಿಪ, ಯುದ್ಧಾಧಿಪ, ಸರ್ಪಾಧಿಪ, ರತ್ನಾಧಿಪ, ವಿಶ್ವಾಧಿಪ, ಸ್ತ್ರೀಣಾಧಿಪ, ಗಜಾಧಿಪ, ಚಾಗಾಧಿಪ. ಚಂದ್ರ ಅಪರ ಸಸ್ಯಾಧಿಪ, ಕುಜ ಪಶ್ಚಾತ್ ಧಾನ್ಯಾಧಿಪ, ಬುಧ ಅಗ್ರಧಾನ್ಯಾಧಿಪ, ಗುರು ಪೂರ್ವಸ್ಯ ಸಸ್ಯಾಧಿಪ, ಶುಕ್ರ ವ್ಯವಹಾರಾಧಿಪ, ಶನಿ ವ್ಯವಹಾರಾಧಿಪ ಮತ್ತು ಧನಾಧಿಪ ಮತ್ತು ತೃಣಾಧಿಪ. ಕಂದಾಯ ವಿಚಾರ. ಕಂದಾಯ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು. ವ್ಯಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 4 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲುಗೊಂಡು 4 ತಿಂಗಳು, ಮೂರನೇ ಕಂದಾಯವು ಮಾರ್ಗಶೀರ್ಷ ಮೊದಲುಗೊಂಡು 4 ತಿಂಗಳು. ಹೀಗೆ ಫಲವನ್ನು ಕೊಡುತ್ತದೆ. ನಕ್ಷತ್ರ ಹಾಗೆ ಮೊದಲು ಹೇಳಿದಾಗೇ ಈ ಪ್ರಥಮ, ದ್ವಿತೀಯ, ತೃತೀಯ ಕಂದಾಯವನ್ನು ಹೇಳ್ತಾ ಹೋಗ್ತೇನೆ. ಮೊದಲು ಹೇಳಿದಂಥ ಫಲಗಳು ಅದಕ್ಕೆ ಪರಸ್ಪರ ಅನ್ವಯವಾಗ್ತದೆ. ಅಶ್ವಿನಿ ನಕ್ಷತ್ರ ಪ್ರಥಮ ಕಂದಾಯ 3, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 1. ಭರಣಿ ನಕ್ಷತ್ರ 6, 1, 4. ಕೃತಿಕಾ ನಕ್ಷತ್ರ 1, 2, 2. ರೋಹಿಣಿ ನಕ್ಷತ್ರ 4, 0, 0. ಮೃಗಶಿರಾ ನಕ್ಷತ್ರ 7, 1, 3. ಆರ್ದ್ರಾ ನಕ್ಷತ್ರ 2, 2, 1. ಪುನರ್ವಸು ನಕ್ಷತ್ರ 5, 0, 4. ಪುಷ್ಯ ನಕ್ಷತ್ರ 0, 1, 2. ಆಜೇಷ ನಕ್ಷತ್ರ 3, 2, 0. ಮಘ ನಕ್ಷತ್ರ 6, 0, 3. ಪೂರ್ವ ಫಲ್ಗುಣಿ ನಕ್ಷತ್ರ 1, 1, 1. ಉತ್ತರ ಫಲ್ಗುಣಿ ನಕ್ಷತ್ರ 4, 2, 4. ಹಸ್ತ ನಕ್ಷತ್ರ 7, 0, 2. ಚಿತ್ತ ನಕ್ಷತ್ರ 2, 1, 0. ಸ್ವಾತಿ ನಕ್ಷತ್ರ 5, 2, 3. ವಿಶಾಖ ನಕ್ಷತ್ರ 0, 0, 1. ಅನುರಾಧ ನಕ್ಷತ್ರ 3, 1, 4. ಜ್ಯೇಷ್ಠ ನಕ್ಷತ್ರ 6, 2, 2. ಮೂಲ ನಕ್ಷತ್ರ 1, 0, 0. ಪೂಷ್ಠ ನಕ್ಷತ್ರ 4, 1, 3. ಉತ್ತರಾಷಾಢ ನಕ್ಷತ್ರ 7, 2, 1. ಶ್ರವಣ ನಕ್ಷತ್ರ 2, 0, 4. ಧನಿಷ್ಠ ನಕ್ಷತ್ರ 5, 1, 2. ಶತವಿಷ ನಕ್ಷತ್ರ 0, 2, 0. ಪೂರ್ವಾಭಾದ್ರ ನಕ್ಷತ್ರ 3, 0, 3. ಉತ್ತರಾಭಾದ್ರ ನಕ್ಷತ್ರ 6, 1, 1. ರೇವತಿ ನಕ್ಷತ್ರ 1, 2, 4. ಮೊದಲು ಹೇಳಿರುವಂಥದ್ದು ಪ್ರಥಮ ಕಂದಾಯ, ಅದು ಒಂದು 4 ತಿಂಗಳ. ಎರಡನೇ ಕಂದಾಯ ಅದು ಮತ್ತೆ 4 ತಿಂಗಳ. ಮೂರನೇ ಕಂದಾಯ 4 ತಿಂಗಳು. ಹಾಗೆ ಮೊದಲು ಹೇಳಿದಂಥ ಆಯಾ ಪದಗಳು ಆಯಾ ಕಂದಾಯದ ಸಮಯದಲ್ಲಿ ಪ್ರಾಪ್ತಿಯಾಗ್ತದೆ. ಮೇಘ ವಿಚಾರ. ವತ್ಸರೇಸ್ಮಿನ್ ಕಾಲನಾಮಕ ಮೇಘ ಮೇರೋ ದಕ್ಷಿಣ ದಿಗ್ಭಾಗೆ ಮೇಘೋತ್ಪತ್ತಿ ಮೇಘಫಲಂ ನಿರಂತರಂ ಮಹಾವೃಷ್ಯಂ ಮಧ್ಯದೇಶೇ ಮಹಾಜಲಂ
ಫಲಂತಿ ಸರ್ವಧಾನ್ಯಾನಿ ಕಾಲಮೇಘಸ್ಯ ಲಕ್ಷಣಂ ಅಸ್ಮಿನ್ನಬ್ದೆ ದ್ವಾಡಕಪರಿಮಿತಂ ವರ್ಷಂ ಆಢಕಚತುಷ್ಟಯ ಪರಿಮಿತೋ ವಾಯುಃ ಷಷ್ಟಿಯೋಜನ ವಿಸ್ತೀರ್ಣಂ ಶತಯೋಜನಮುನ್ನತಂ ಆಢಕಸ್ಯ ಪ್ರಮಾಣಂತೂ ದೇವಮಾನೇನ ನಿರ್ಮಿತಂ ದಶಭಾಗ ಸಮುದ್ರೇಷು ಷಡ್ಭಾಗ ಪರ್ವತೇಷು ಚ ಭೂಮೌ ತು ಭಾಗಾಶ್ಚತ್ವಾರಃ ವಾಸವೇನ ವಿನಿಶ್ಚಿತಾಃ. ಈ ವರ್ಷ ಕಾಲನಾಮಕ ಮೇಘವು ಮೇರುವಿನ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನುಂಟು ಮಾಡುತ್ತದೆ. ಮಧ್ಯದೇಶದಲ್ಲಿ ಮಳೆ ಹೆಚ್ಚು. ಮಳೆ 2 ಕೊಳಗ, ಗಾಳಿ 4 ಕೊಳಗ. ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿದ್ದು 100 ಗಾವದ ಎತ್ತರವುಳ್ಳದ್ದಾಗಿ ಇರುತ್ತದೆ. ಮಳೆ ಒಟ್ಟು 20 ಭಾಗದಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲಿ, ಉಳಿದ 4 ಭಾಗಗಳು ಭೂಮಿ ಮೇಲೆ ಬೀಳುತ್ತದೆ. ಆದಾಯ ಮತ್ತು ವ್ಯಯಾದಿಗಳು. ಮೇಷ ವೃಶ್ಚಿಕ ರಾಶಿಯವರಿಗೆ 2 ಆದಾಯ, 14 ವ್ಯಯ, 3 ಆರೋಗ್ಯ, 0 ಅನಾರೋಗ್ಯ, 5 ರಾಜಪೂಜ, 6 ರಾಜಕೋಪ, 3 ಸುಖ, 3 ದುಃಖ. ವೃಷಭ ತುಲಾರಾಶಿಯವರಿಗೆ 11 ಆದಾಯ, 5 ವ್ಯಯ, 0 ಆರೋಗ್ಯ, 4 ಅನಾರೋಗ್ಯ, 4 ರಾಜಕೋಪ, 2 ರಾಜಕೋಪ, 6 ಸುಖ, 3 ದುಃಖ. ಮಿಥುನ ಕನ್ಯಾ ರಾಶಿಯವರಿಗೆ 14 ಆದಾಯ, 2 ವ್ಯಯ, 2 ಆರೋಗ್ಯ, 5 ಅನಾರೋಗ್ಯ, 1 ರಾಜಪೂಜ, 2 ರಾಜಕೋಪ, 6 ಸುಖ ಮತ್ತು 3 ದುಃಖ. ಕಟಕ ರಾಶಿಯವರಿಗೆ 14 ಆದಾಯ, 8 ವ್ಯಯ, 6 ಆರೋಗ್ಯ, 5 ಅನಾರೋಗ್ಯ, 1 ರಾಜಕೋಪ, 2 ರಾಜಸುಖ ಮತ್ತು 3 ದುಃಖ. ಸಿಂಹರಾಶಿಯವರಿಗೆ 11 ಆದಾಯ, 11 ವ್ಯಯ, 4 ಆರೋಗ್ಯ, 4 ಅನಾರೋಗ್ಯ, 2 ರಾಜಕೋಪ, 6 ರಾಜಪೂಜ, 3 ಸುಖ, 3 ದುಃಖ. ಧನಸ್ಸು ಮತ್ತು ಮೀನರಾಶಿಯವರಿಗೆ 5 ಆದಾಯ, 5 ವ್ಯಯ, 1 ಆರೋಗ್ಯ, 1 ಅನಾರೋಗ್ಯ, 4 ರಾಜಪೂಜ, 6 ಸುಖ, 3 ದುಃಖ. ಮಕರ ಕುಂಭರಾಶಿಯವರಿಗೆ 8 ಆದಾಯ, 14 ವ್ಯಯ, 2 ಆರೋಗ್ಯ, 3 ಅನಾರೋಗ್ಯ, 5 ರಾಜಪೂಜ, 6 ರಾಜಕೋಪ, 3 ದುಃಖ, 3 ಸುಖ, 3 ದುಃಖ. ರವಿಚಾರ ಫಲ. ವತ್ಸರೇಸ್ಮಿನ್ ಚೈತ್ರಕೃಷ್ಣ ಪ್ರಥಮಾ ರವಿವಾಸರೆ ರಾತ್ರೌ ಘಟೆ ಸಮಯೇ ರವೇ ನಿರೇಣ ಮೇಷರಾಶಿ ಪ್ರವೇಶಾತ್ ಫಲಂ. 22/6/2025 ಸಮಯದಲ್ಲಿ ರವಿಯು ಆರ್ದ್ರಾ ನಕ್ಷತ್ರ ಪ್ರವೇಶಿಸುವುದರಿಂದ ಪ್ರಪಂಚಕ್ಕೆ ಪೀಡೆ, ಸಸ್ಯನಾಶ, ಅಲ್ಪವೃಷ್ಟಿ. 22/6/2025 3 ದಿನಗಳ ಕಾಲ ಭೂಮಿಗೆ ರಜೋತ್ಪತ್ತಿ ಉಂಟಾಗುವುದರಿಂದ ಆ ದಿನಗಳಲ್ಲಿ ಭೂಮಿಯಲ್ಲಿ ಬಿತ್ತನೆ ಕೆಲಸವನ್ನು ಮಾಡಬಾರದು. ಮಕರ ಸಂಕ್ರಾಂತಿಯ ಫಲ 14/1/2026 1 ವರ್ಷ ಕಾಲ ನಡೆಯುತ್ತದೆ. ಸಂವತ್ಸರ ಫಲ ಸಂಗ್ರಹ. ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣ ಮಳೆಯಾಗುತ್ತದೆ. ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ. ಕೃಷಿ ಧಾನ್ಯಗಳು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತದೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು. ಚಿನ್ನ ಮತ್ತು ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ದುರ್ಬಲವಾಗಿರುತ್ತದೆ. ಸೀಸ, ಕಬ್ಬಿಣ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತದೆ. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತದೆ. ಗ್ರಹಣ ವಿಚಾರ. ತಾರೀಖು 7/9/2025 ಭಾನುವಾರ ಭಾದ್ರಪದ ಶುಕ್ಲ ಪೂರ್ಣಿಮಾ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆಯುಂಟು. ಮತ್ತು 29/9/2025 17/10/2026 ಗ್ರಹಣಗಳಿದೆ, ಆದರೆ ಅದು ಆಚರಣೆ ಇಲ್ಲ. 3/3/2026 ಮಂಗಳವಾರ ಫಾಲ್ಗುಣ ಶುಕ್ಲ ಪೂರ್ಣಿಮಾ ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆಯುಂಟು. 2 ಗ್ರಹಣಾಚರಣೆಗಳಿವೆ. ಗಳು 13/6/2025 ಗುರು ಪಶ್ಚಾದಸ್ಥ, 4/7/2025 ಪ್ರಾಗುದಯ. ಶುಕ್ರ 11/12/2025 ಪ್ರಾಗಸ್ಥ, 1/2/2026 ಪಶ್ಚಾದುದಯ. ಈ ಗುರುಹಸ್ತ ಮತ್ತು ಶುಕ್ರಾಸ್ತಗಳು ವಿವಾಹ ಮತ್ತು ಉಪನಯನ ಮೊದಲಾದಂಥ ಶುಭ ಕಾರ್ಯಗಳಿಗೆ ಅದು ಗಣನೆ ಆಗ್ತದೆ. ಅದನ್ನು ಸರಿಯಾಗಿ ನೋಡಿ ತಿಳ್ಕೊಳ್ಬೇಕು. ಹಾಗೆ ಗುರು ಶನಿ ಸಂಚಾರ ವಿಚಾರ. ನಿನ್ನೆ ಶನೈಶ್ಚರ ಗ್ರಹ ಬದಲಾವಣೆಯನ್ನು ಹೊಂದಿದೆ. ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಆಗಿದೆ. ಅದೇ ಇದರಲ್ಲಿ ವರ್ಷ ಕೊನೆಯವರೆಗೂ ಕೂಡ ಶನೈಶ್ಚರ ಅದೇ ಇದರಲ್ಲಿ ಇರ್ತದೆ. ಅಂದರೆ ನಿರಂತರವಾಗಿ 2.5 ವರ್ಷಗಳ ಕಾಲ ಶನೈಶ್ಚರ ಇನ್ನು ಮೀನರಾಶಿಯಲ್ಲೇ ಇರ್ತದೆ.
ಇನ್ನು ಗುರುಗ್ರಹ 14/5/2025 ವೃಷಭದಲ್ಲಿರುವಂಥ ಗುರು ಮಿಥುನ ರಾಶಿ ಪ್ರವೇಶ ಆಗ್ತದೆ. 18/10/2025 5/12/2025 ಕಟಕ, ಮತ್ತೆ ವಕ್ರಗತಿಯಾಗಿ ಮತ್ತೆ 5/12/2025 ವರ್ಷಾಂತ್ಯದವರೆಗೂ ಕೂಡ ಮಿಥುನ. ಶನೈಶ್ಚರ ಗ್ರಹ ವರ್ಷಾದಿಯಿಂದ ವರ್ಷ ಅಂತ್ಯದವರೆಗೂ ಕೂಡ ಮೀನರಾಶಿಯಲ್ಲೇ ಇರುವಂಥದ್ದು. ದ್ವಾದಶ ರಾಶಿಯ ಗೋಚಾರ ಫಲ ಇದು ಜ್ಯೋತಿಷ್ಶಾಸ್ತ್ರ ಸಿದ್ಧಾಂತ ಸಂಹಿತೆ ಹೋರಾ ಎಂಬಂಥ ತ್ರಿಸ್ಕಂದ ರೂಪವಾಗಿರುವಂಥದ್ದು. ಸಿದ್ಧಾಂತ ಸ್ಕಂದದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣಿತ ಕ್ರಮವನ್ನು, ಸಂಹಿತಾ ಸ್ಕಂದದಲ್ಲಿ ಗ್ರಹಣ ಗ್ರಹಾದಿಗಳ ಉದಯಾಸ್ತಿಗಳಿಂದ ಉಂಟಾಗುವಂತಹ ಫಲವರ್ಣನೆಯನ್ನು, ಹೋರಾ ಸ್ಕಂದದಲ್ಲಿ ಮಾನವನ ಜನಕಾಲದ ತಕ್ಕಂತೆ ಇರುವಂತಹ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಂದ ಉಂಟಾಗುವಂಥ ಶುಭಾಶುಭ ಫಲವನ್ನು ನಿರೂಪಿಸಿದೆ. ಹೋರಾ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದ ಉಂಟಾಗುವಂತಹ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ತಿಳಿಯಲು ಜನನ ಕಾಲದಲ್ಲಿರತಕ್ಕ ಗ್ರಹಸ್ಥಿತಿ ಅಂದರೆ ಜಾತಕ ಮತ್ತು ತತ್ಕಾಲದಲ್ಲಿ ಅಂದರೆ ಆಯಾ ವರ್ಷದಲ್ಲಿ ರವಿಯಾದಿ ಗ್ರಹಗಳ ಚಲನೆ, ಅದರಿಂದ ಉಂಟಾಗುವಂಥ ಫಲಾಫಲವನ್ನು ಇವೆರಡನ್ನು ಸಮನ್ವಯ ಮಾಡಬೇಕು. ಅಂದರೆ ಜಾತಕದಲ್ಲಿ ನಡೆಯುತ್ತಿರುವ ಗ್ರಹದಶಾ ಫಲ, ಗ್ರಹಗಳ ಗತಿ ಸ್ಥಿತಿ, ಉದಯಾಸ್ತ, ರುಜು, ವಕ್ರಗತಿ, ಉಚ್ಚಸ್ಥಾನ, ನೀಚಸ್ಥಾನ, ಮಿತ್ರ, ಸಮ, ಶತ್ರುಕ್ಷೇತ್ರ ಸ್ಥಿತಿ, ಸ್ಥಾನಬಲ, ತತ್ವಸಾಮ್ಯ ಮತ್ತು ಭೇದ, ಅಂಶಬಲ, ಫಲಶೀಘ್ರತ್ವ, ಫಲಮಂದತ್ವ, ಕಾರಕತ್ವ, ಮಾರಕತ್ವ, ಯೋಗಫಲ, ದೃಷ್ಟಿಫಲ, ಗ್ರಹಣಫಲ ಮತ್ತು ಗ್ರಹಗಳ ಫಲಾಫಲವನ್ನು ಬಲಾಬಲಾದಿಗಳನ್ನು ನಿರ್ಧರಿಸಿ ಅದನ್ನು ತಿಳಿತಕ್ಕದ್ದು. ಪ್ರಸ್ತುತ ಕೇವಲ ರಾಶಿಯನ್ನು ಅನುಸರಿಸಿ ಹೇಳಿರುವಂಥದ್ದು. ಉಳಿದದ್ದೆಲ್ಲದನ್ನು ಕೂಡ ಜಾತಕವನ್ನು ಅವಲೋಕನ ಮಾಡಿ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕು. ಉದಾಹರಣೆಗೆ ಜನನ ಕಾಲದ ಜಾತಕದಲ್ಲಿ ಗ್ರಹಸ್ಥಿತಿಯಿಂದ ಒಳ್ಳೆಯ ಗ್ರಹದಶೆಯು ನಡೆಯುತ್ತಿದ್ದು ಗೋಚಾರದಲ್ಲೂ ಗ್ರಹಗಳು ಶುಭ ಫಲದಾಯಕನಾಗಿದ್ದರೆ ಆ ಕಾಲವು ಉತ್ತಮವಾಗಿ ಕಾಣುವುದು. ಹಾಗಲ್ಲದೆ ಜಾತಕದಲ್ಲಿನ ದಶಾಕಾಲವು ಅಶುಭದಾಯಕವಾಗಿದ್ದು ಗೋಚರ ಫಲವು ಶುಭವಾಗಿದ್ದರೆ ಅಥವಾ ಜಾತಕದಲ್ಲಿನ ದಶಾಕಾಲವು ಶುಭವಾಗಿದ್ದು ಗೋಚರ ಫಲವು ಅಶುಭವಾಗಿದ್ದರೆ ಆಗ ಫಲಾಫಲವನ್ನು ಸಮನ್ವಯ ಮಾಡಿ ಶುಭ ಮತ್ತು ಅಶುಭ ಫಲವನ್ನು ನಿರ್ಧರಿಸಬೇಕು. ಗೋಚರಾಫಲ ವಿಮರ್ಶಿಸುವಾಗ ರವಿ, ಕುಜ, ಬುಧ, ಶುಕ್ರ ಗ್ರಹಗಳು ಚಲನೆಯು ಗುರು, ಶನಿ ಗ್ರಹಗಳ ಚಲನೆಗಿಂತ ಶೀಘ್ರಗತಿಯಲ್ಲಿರುವುದರಿಂದ ಅವುಗಳ ಶುಭಾಶುಭ ಫಲಗಳನ್ನು ತತ್ಕಾಲಿಕ ಫಲವಾಗಿರುತ್ತದೆ. ಆದ್ದರಿಂದ ಗೋಚಾರ ಫಲ ತಿಳಿಯುವಾಗ ಮಂದಗತಿಗಳಾದ ಗುರು, ಶನಿಗಳ ಫಲಗಳೇ ಮಹತ್ವ ನಿರ್ಣಯವನ್ನು ಕೊಡುತ್ತದೆ. ಆದ್ದರಿಂದ ಪ್ರಸ್ತುತ ವರ್ಷಾದಿಯಿಂದ ತಾರೀಖು 14/5/2025 ವೃಷಭ ರಾಶಿಯಲ್ಲಿರು ಇದ್ದ ಗುರುವು 18/10/2025 ಮಿಥುನ ರಾಶಿಯಲ್ಲಿದ್ದು ಮತ್ತೆ 18/10/2025 15/5/12/2025 ಕಟಕ ರಾಶಿಯಲ್ಲೂ ತಾರೀಖು 5/12/2025 ವರ್ಷಾಂತ್ಯದವರೆಗೂ ವಕ್ರನಾಗಿರುವಂತಹ ಗುರು ಮತ್ತೆ ಮಿಥುನ ರಾಶಿಯಲ್ಲೂ ಸಂಚರಿಸುತ್ತಾನೆ. ಹೀಗೆ ಶನಿ ವರ್ಷಾದಿಯಿಂದ ವರ್ಷ ಅಂತ್ಯದವರೆಗೂ ಕೂಡ ಮೀನರಾಶಿಯಲ್ಲೇ ಸಂಚರಿಸುತ್ತಾನೆ. ಈ ವರ್ಷದ ಆದಿ ಅಂತ್ಯದಲ್ಲಿರುವಂತಹ ಈ ಗುರು ಮತ್ತು ಶನೈಶ್ಚರ ಗ್ರಹಗಳ ಗತಿಯನ್ನು ಆಧರಿಸಿ ಮೇಷಾದಿ 12 ರಾಶಿಗೆ ಫಲವನ್ನು ಇಲ್ಲಿ ಹೇಳಲಾಗಿದೆ. ಮೇಷರಾಶಿ ಶುಭವಾರ. ಮೇಷರಾಶಿಯವರಿಗೆ ಭಾನು, ಮಂಗಳ, ಗುರು, ಶುಭ ದಿಕ್ಕು ದಕ್ಷಿಣ, ಶುಭರತ್ನ ಹವಳ ಮಾಣಿಕ್ಯ ಪುಷ್ಯರಾಗ, ಶುಭ ದಿನಾಂಕ 1/10/17, ಶುಭವರ್ಣ ಕೆಂಪು, ಹಳದಿ, ಕೇಸರಿ. ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಕೀರ್ತಿ ವೃತ್ತಿ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯದಲ್ಲಿ ಯತ್ನ, ಸಫಲ ಮೊದಲಾದಂಥ ಫಲಗಳುಂಟಾಗುವುದು. ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರ ಮನಸ್ತಾಪ, ಮನಸ್ಸಿಗೆ ಬೇಸರ, ವಿರೋಧಗಳಿಂದ ಕಿರುಕಳ, ಕುಟುಂಬದಲ್ಲಿ ಕಲಹ ಇವೇ ಮೊದಲಾದಂಥ ಫಲಗಳು ಕಂಡುಬರುತ್ತದೆ. ದುಷ್ಟ ಜನರ ಸಹವಾಸ, ಯತ್ನಕಾರಿ ವಿಘ್ನ, ಬಂಧು ಮಿತ್ರರ ವಿರೋಧಗಳು ಕಂಡುಬರುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಬುಧ, ಶುಕ್ರ, ಶನಿ ಶುಭವಾರ. ಶುಭರತ್ನ ವಜ್ರ, ಮರಕತ, ನೀಲ. ಶುಭವರ್ಣ ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕ 6, 9, 15, 18, 24, 27. ಗುರು ವೃಷಭ ರಾಶಿಯಲ್ಲಿ, ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚಲನಾಗಿರುವುದರಿಂದ ಮನಸ್ಸಿಗೆ ಚಿಂತೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರರ ವಿರೋಧ, ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡುಬರುತ್ತದೆ. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯದಲ್ಲಿ ಸಫಲ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಶನೈಶ್ಚರನು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಮಿಥುನ ರಾಶಿ ಶುಭವಾರ. ಬುಧ, ಶುಕ್ರ, ಭಾನು.
ಶುಭರತ್ನ ಮಾಣಿಕ್ಯ ಪಚ್ಚೆ ವಜ್ರ, ಶುಭವರ್ಣ ಕೆಂಪು ಹಲ್ಲುಸಿರು ಶ್ಯಾಮ, ಶುಭ ದಿಕ್ಕು ಉತ್ತರ, ಶುಭ ಸಂಖ್ಯೆ 3568, ಶುಭ ದಿನಾಂಕ 5/14/23. ಗುರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭಫಲದಾಯಕನಾಗಿದ್ದು ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ವಿಘ್ನ, ಮನಸ್ಸಿಗೆ ಚಿಂತೆ, ವೃತ್ತಾಧನ ವ್ಯಯ, ಮಿತ್ರರಿಂದ ವಂಚನೆ, ಕೈಯಾಗಿಯ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮೊದಲಾದಂತಹ ಫಲಗಳು ಉಂಟಾಗುವುದು. ಗುರು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ, ಸಫಲ ಮೊದಲಾದಂತಹ ಶುಭಫಲಗಳು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ, ಉದ್ಯೋಗಗಳಲ್ಲಿ ಅಭಿವೃದ್ಧಿ, ಕುಂಠಿತ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಮನಸ್ಸಿಗೆ ಬೇಸರ ಕಂಡುಬಂದು ಅನಾರೋಗ್ಯ ಮೊದಲಾದಂಥ ಫಲಗಳು ಕಂಡುಬರುತ್ತದೆ. ಕಟಕ ರಾಶಿ ಶುಭವಾರ ಸೋಮ ಮಂಗಳ, ಶುಭರತ್ನ ಮುತ್ತು ಪುಷ್ಯರಾಗ, ಶುಭವರ್ಣ ಹಳದಿ, ಶುಭ ದಿಕ್ಕು ವಾಯವ್ಯ, ಶುಭ ಸಂಖ್ಯೆ 239, ಶುಭ ದಿನಾಂಕ 2/11/7. ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಸತ್ಕರ್ಮಾಸಕ್ತಿ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ಗುರು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ವೃತ್ತಾಧನವ್ಯಯ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರರ ವಿರೋಧ, ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ತೊಂದರೆ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಶನೈಶ್ಚರನು ಮೀನರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಅನಾರೋಗ್ಯ, ಸರ್ಕಾರಿ ಸಂಬಂಧವಾದಂತಹ ವ್ಯವಹಾರಗಳಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದ ಋಣಬಾಧೆ, ದುಷ್ಟ ಜನರಿಂದ ಕಿರುಕುಳ, ವ್ಯಾಪಾರದಲ್ಲಿ ನಷ್ಟ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಸಿಂಹರಾಶಿ ಶುಭವಾರ ಸೋಮ ಮಂಗಳ ಗುರು, ಶುಭರತ್ನ ಮಾಣಿಕ್ಯ ಮತ್ತು ಪುಷ್ಯರಾಗ, ಶುಭವರ್ಣ ಕೆಂಪು ಹಸಿರು, ಶುಭ ದಿಕ್ಕು ಪೂರ್ವ, ಶುಭ ಸಂಖ್ಯೆ 1359, ಶುಭ ದಿನಾಂಕ 1/4/10/13/19. ಗುರು ವೃಷಭ ರಾಶಿಯಲ್ಲಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಫಲದಾಯಕನಾಗಿದ್ದು ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ಚಿಂತೆ, ನಾನಾ ರೀತಿಯ ಧನವ್ಯಯ, ಕಾರ್ಯಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ, ಬಂಧು ಮಿತ್ರರ ಅಸಹಕಾರ, ಸ್ಥಳ ಬದಲಾವಣೆ ಮೊದಲಾದಂಥ ಫಲಗಳು ಉಂಟಾಗುತ್ತದೆ. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮತ್ತು ಯತ್ನ ಕಾರ್ಯಾನದ ಅನುಕೂಲ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ವಿವಾಹದ ಮಂಗಲ ಕಾರ್ಯಗಳು ನಡೆಯುವಂತಹ ಸಂದರ್ಭಗಳು ಹೆಚ್ಚು, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದಂತಹ ಶುಭಫಲಗಳು ಕಂಡುಬರಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನವೇ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಕನ್ಯಾ ರಾಶಿ ಶುಭವಾರ ಬುಧ ಶುಕ್ರ ಭಾನು, ಶುಭರತ್ನ ಮಾಣಿಕ್ಯ ವಜ್ರ, ಶುಭವರ್ಣ ಕೆಂಪು ಶ್ಯಾಮ, ಶುಭ ದಿಕ್ಕು ಉತ್ತರ, ಶುಭ ದಿನಾಂಕ 5/14/23. ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ, ತಿರುಗಾಟ, ಅಧಿಕ ಖರ್ಚು, ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯರ್ಥ ಧನಹಾನಿ, ಅನಾರೋಗ್ಯ, ಪರಸ್ಥಳವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿದ್ಯವೆ ಮೊದಲಾದಂತಹ ತೊಂದರೆಗಳು ಕಂಡುಬರುತ್ತದೆ. ತುಲಾರಾಶಿ ಶುಭವಾರ ಬುಧ ಶುಕ್ರ ಶನಿ, ಶುಭರತ್ನ ವಜ್ರ ಮರಕತ ನೀಲ, ಶುಭವರ್ಣ ಬಿಳಿ ಮತ್ತು ಕಪ್ಪು, ಶುಭ ದಿಕ್ಕು ಆಗ್ನೇಯ, ಶುಭ ಸಂಖ್ಯೆ 5/6/8, ಶುಭ ದಿನಾಂಕ 6/9/15. ಗುರು ವೃಷಭ ರಾಶಿಯಲ್ಲಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ, ಬಂಧು ಮಿತ್ರರ ವಿರಸ, ದುಷ್ಟ ಜನರ ಸಹವಾಸವೇ ಮೊದಲಾದಂತಹ ವಿಚಿತ್ರವಾದಂತಹ ಪರಿಸ್ಥಿತಿ ಕಂಡುಬಂದರೂ ಕೂಡ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಶುಭ ಕಾರ್ಯಗಳು ನಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೋರ್ಟ್ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ವೃಶ್ಚಿಕ ರಾಶಿ ಶುಭವಾರ ಭಾನುಮಂಗಳ ಗುರು, ಶುಭರತ್ನ ಹವಳ ಪುಷ್ಯರಾಗ, ಶುಭವರ್ಣ ಕೆಂಪು ಕೇಸರಿ, ಶುಭ ದಿಕ್ಕು ದಕ್ಷಿಣ, ಶುಭ ಸಂಖ್ಯೆ 129, ಶುಭ ದಿನಾಂಕ 1/10/27. ವೃಷಭತ್ತು ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ ಉತ್ತಮಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಕುಟುಂಬ ಸೌಖ್ಯ, ಶುಭ ಕಾರ್ಯದಲ್ಲಿ ಸಫಲ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಪುಣ್ಯಕ್ಷೇತ್ರ ಪ್ರದರ್ಶನ, ಸತ್ಕಾರ್ಯಾಸಕ್ತಿ, ಧರ್ಮಕರಿಮಾಸಕ್ತಿ ಮೊದಲಾದಂತಹ ಶುಭಫಲಗಳು ಕಂಡುಬರುತ್ತದೆ. ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಬಂಧು ಮಿತ್ರರ ವಿರಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟಜನ ಸಹವಾಸದಿಂದ ತೊಂದರೆ, ಧನಹಾನಿ ಮೊದಲಾದಂತಹ ಶುಭ ಫಲಗಳು ಕಂಡುಬರುತ್ತದೆ. ಧನುರಾಶಿ ಶುಭವಾರ ಭಾನು ಶನಿ, ಶುಭರತ್ನ ಹವಳ ಮಾಣಿಕ್ಯ ನೀಲ, ಶುಭವರ್ಣ ಹಳದಿ ಕೆಂಪು, ಶುಭ ದಿಕ್ಕು ಈಶಾನ್ಯ, ಶುಭ ದಿನಾಂಕ 3/9/21. ಗುರು ವೃಷಭ ಕಟಕ ರಾಶಿಯಲ್ಲಿ ಸಂಚರಿಸುವ ಶುಭದಾಯಕನಾಗಿದ್ದು ಹಣದ ಅಡಚಣೆ, ಬಂಧು ಮಿತ್ರರ ಮನಸ್ತಾಪ, ಅನಾರೋಗ್ಯ, ದುಷ್ಟಜನರ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುತ್ತದೆ. ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ,
ಮೊದಲಾದ ಶುಭ ಫಲಗಳು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದವರಿಂದ ತೊಂದರೆ, ಬಂಧು ಮಿತ್ರರ ವಿರೋಧ, ಮನಸ್ಸಿಗೆ ವ್ಯಥೆ, ಅನಾರೋಗ್ಯದಿಂದಾದಂತಹ ಫಲಗಳುಂಟಾಗುತ್ತದೆ. ಮಕರ ರಾಶಿ ಶುಭವಾರ ಬುಧ ಮತ್ತು ಶುಕ್ರ ಶನಿ. ಶುಭರತ್ನ ವಜ್ರೆ ಪಚ್ಚೆ ನೀಲ, ಶುಭವರ್ಣ ನೀಲ ಹಸಿರು ಹಳದಿ, ಶುಭ ದಿಕ್ಕು ಪಶ್ಚಿಮ, ಶುಭ ಸಂಖ್ಯೆ 4, 5, 6, 8, ಶುಭ ದಿನಾಂಕ 1, 10, 19, 28. ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಶುಭ ಕಾರ್ಯತ್ನ ಸಫಲ, ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳನ್ನು ಕಾಣಬಹುದು. ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಹಣದಡಚಣೆ, ಬಂಧು ಮಿತ್ರರ ಮನಸ್ತಾಪ, ಅನಾರೋಗ್ಯಗಳು ಕಾಣಬರುತ್ತದೆ. ಶನಿಯು ಮೀನರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸ್ಥಿರಾಸ್ತಿ ಸಂಪಾದನೆ, ಯತ್ನ ಕಾರ್ಯಾನುಕೂಲ, ಸೇವಕ ವರ್ಗದಿಂದ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಕುಂಭರಾಶಿ ಶುಭವಾರ ಬುಧ ಶುಕ್ರ, ಶುಭರತ್ನ ವಜ್ರ ನೀಲ, ಶುಭವರ್ಣ ನೀಲ ಹಳದಿ, ಶುಭ ದಿಕ್ಕು ಪಶ್ಚಿಮ, ಶುಭ ದಿನಾಂಕ 1, 10, 19, 28. ವೃಷಭ ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ ವ್ಯಾಪಾರದಲ್ಲಿ ಸುಧಾರಣೆ, ಲಾಭ ಉದ್ಯೋಗದಲ್ಲಿ ಮತ್ತು ಮೇಲಾಧಿಕಾರಿಗಳಿಂದ ತೊಂದರೆ ಮೊದಲಾದಂಥ ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟವೇ ಮೊದಲಾದಂಥ ಸಂದರ್ಭ. ಹಾಗೆಯೇ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಸಜ್ಜನ ಸಹವಾಸ, ಧನಾಗಮ, ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಮೊದಲಾದಂತಹ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲಾದಂತಹ ಫಲಗಳುಂಟಾಗಬಹುದು. ಮೀನರಾಶಿ ಶುಭವಾರ ಭಾನು ಮತ್ತು ಮಂಗಳ ಮತ್ತು ಶನಿ. ಶುಭರತ್ನ ಮಾಣಿಕ್ಯ, ಪುಷ್ಯರಾಗ, ಹವಳ, ಶುಭವರ್ಣ ಹಳದಿ, ತಾಮ್ರ, ಶುಭರತ್ನ, ಶುಭ ದಿಕ್ಕು ಈಶಾನ್ಯ, ಶುಭ ದಿನಾಂಕ 3, 9, 12, 18, 21, 27, 30, ಶುಭ ಸಂಖ್ಯೆ 1, 3, 8, 9. ವೃಷಭ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರ ಮನಸ್ತಾಪ, ವೃಥಾ ತಿರುಗಾಟ, ಅಧಿಕಾರಿಗಳಿಂದ ತೊಂದರೆ ಮೊದಲಾದಂತಹ ಫಲಗಳು ಕಂಡುಬರುತ್ತದೆ. ಗುರು ಕಟಕ ರಾಶಿಯಲ್ಲಿರುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಸಜ್ಜನ ಸಹವಾಸ, ಕುಟುಂಬದಲ್ಲಿ ನೆಮ್ಮದಿ, ಧನಾಗಮ, ಯತ್ನ ಕಾರ್ಯಾನುಕೂಲ ಮೊದಲಾದಂತಹ ಶುಭ ಫಲಗಳನ್ನು ಕಾಣಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ವಿರೋಧ, ಸ್ತ್ರೀ ಸಂಬಂಧವಾದಂತಹ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ವೃಥಾ ತಿರುಗಾಟ ಮೊದಲಾದಂತಹ ಪದಗಳು ಕಂಡುಬರುತ್ತದೆ. ಇದು ತತ್ಕಾಲ ಗುರು ಮತ್ತು ಶನೈಶ್ಚರ ಗ್ರಹದ ಆಧಾರದ ಮೇಲೆ ಸಾರ್ವಕಾಲಿಕವಾಗಿ ಎಲ್ಲರನ್ನು ಉದ್ದೇಶಿಸಿ ಹೇಳಿರುವಂಥದ್ದು. ಇನ್ನು ಉಳಿದಂತೆ ಯಾವುದೇ ರೀತಿಯ ನಾವು ಫಲವನ್ನು ತಿಳ್ಕೊಳ್ಬೇಕು ಅಂತಿದ್ರೆ ಜಾತಕದಲ್ಲಿರುವಂತಹ ಶುಭ ಸ್ಥಾನ, ಉಚ್ಚ ನೀಚ ಸ್ಥಾನ, ಹಾಗೆ ದಶಾಭುಕ್ತಿ ಎಲ್ಲದನ್ನೂ ಕೂಡ ಬಲಾಬಲವನ್ನು ನಿರೀಕ್ಷಿಸಿ ನಾವು ನಿರ್ಧಾರವನ್ನು ಮಾಡಬೇಕು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸತ್ಯಶಾಲಿನೀಂ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅದನಾಃ ಸದನಾಃ ಸಂತು ಜೀವಂತು ಶರದಾಂ ಶತಂ. ಓಂ ಸ್ವಸ್ತಿ. ನಮೋ ಬ್ರಹ್ಮಣೇ, ನಮೋ ಅಸ್ತ್ವಗ್ನಯೇ, ನಮಃ ಪೃಥಿವ್ಯೇ, ನಮಃ ಓಷಧೀಭ್ಯಃ, ನಮೋ ವಾಚೇ, ನಮೋ ವಾಚಸ್ಪತಯೇ, ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆಭಿರ್ಗೀರ್ಭಿರ್ಯದತೋ ನಮೋ ನಮಾಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತ್ರಭ್ಯೋ ಮಯಿ ಗೋತ್ರಾನುಜಾಸಿ ಭೂಯಿಷ್ಠವಾಜೋ ಅದತೆ ಸ್ಯಾಮ ಬ್ರಹ್ಮ ಪ್ರಾವಾದಿಷ್ಮತನ್ನೋ ಮಾಹಾಸೀತ್. ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಓಂ ಸ್ವಸ್ತಿ. ಎಲ್ಲರಿಗೂ ಇವಾಗ ಸಂಕಲ್ಪ ಅರ್ಚನೆ ಮಾಡ್ತೀವಿ, ಆಮೇಲೆ ಮಹಾಮಂಗಳಾರತಿ ಪ್ರಸಾದ. ಅರ್ಚನೆ ಆಗಬೇಕು ಮೇಡಮ್, ಅಂತ ಸಂಕಲ್ಪ ಮಾಡ್ತೀವಿ. ಓಂ ಸ್ವಸ್ತಿ ಪುರೋ. ಓಂ ದೇವರಾಯೇ ನಮಃ, ಓಂ ಜಾಲನ್ಯೇ ನಮಃ, ಓಂ ನಂದಾಯೇ ನಮಃ, ಓಂ ಭೋಗದಾಯೇ ನಮಃ, ಓಂ ಕಾಮಧೇನ್ಯೇ ನಮಃ, ಓಂ ಉಗ್ರಾಯೇ ನಮಃ, ಓಂ ತೇಜೋವಂತ್ಯೇ ನಮಃ, ಓಂ ಹಸ್ಯಾಯೇ ನಮಃ, ಓಂ ಧನಾಶಿನ್ಯೇ ನಮಃ, ಓಂ ಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತುವೇ ನಮಃ, ಗಣಾಧಿಪಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಗಜಾನನಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರೀಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಅವ್ಯಾಯ ನಮಃ,
वीराध्यक्षाय नमः विजयप्रियाय नमः लक्ष्मीगर्भवतिने नमः विद्रश्रीपुराय नमः वाणीवरपुराय नमः शर्वतनयाय नमः सर्वात्मकाय नमः कृष्णकर्त्रे नमः देवादिकार्तिकाय नमः शिवाय नमः बुद्धाय नमः बुद्धिप्रियाय नमः शान्ताय नमः ब्रह्मचारिणे नमः गजाननाय नमः वैमातुराय नमः स्तुत्याय नमः भक्तविघ्नविनाशकाय नमः एकदन्ताय नमः चतुर्बाहवे नमः युक्तयुक्ताय नमः मित्राय नमः वरदाय नमः जातकाय नमः विद्युत्प्रियाय नमः मितभयाय नमः पुण्यश्रवणकीर्तनाय नमः पार्वती शङ्करोक्तकटे नमः उत्तराधनाय नमः समस्त जगदाधाराय नमः वरमूषकवाहनाय नमः कृष्णस्तुताय नमः प्रसन्नात्मने नमः सर्वसिद्धिप्रदायकाय नमः श्री शेषमहाधर्मगणपति स्वामिने नमः नमोऽस्तुताय तमे कामाय मुख्यं कामेश्वरो ददातु वैराय वैश्रवणाय नमन्त्रन्नो यन्त्रं तदपि च न जाने स्तुतिमः न चाह्वानं ध्यानं तदपि च न जाने स्तुतिकथाः न जाने मुद्रास्ते तदपि च न जाने विलपनं परं जाने मातस्वरं शरणं क्लेशहरणं विधेरज्ञानेन द्रविणविरहेणालसतया विधेया शक्यत्वात् तव चरणयोर्याच्युतिरभूत् तदेतत् क्षन्तव्यं जननि सकलोद्धारिणि शिवे कुपुत्रो जायेत क्वचिदपि कुमाता न भवति पृथिव्यां पुत्रास्ते जननि बहवः सन्ति सभाः परं तेषामध्ये विरलजललोहं तव सुतः नदीयो यञ्जागः समुचितमिदं नोत्तमजे सुपुत्रो जायेत क्वचिदपि कुमाता न भवति जगन्मातर्मातस्तव चरणसेवा दर्शिता नवादत्तं देवी द्रविणमभिभूय तव मया तथापि त्वं स्नेहं मयि निरुपमय्यत्र कुरुषे कुपुत्रो जायेत क्वचिदपि कुमाता न भवति परित्यक्ता देवानुविध विध सेवा कुलतया